ಹಾಯ್ ಎಲ್ಲರೂ ಕೂಡ ನಮಸ್ಕಾರ. ನಾನು ಪ್ರೀತಿ ನಿರ್ದೇಶಕ ಚೇತನ್ ಕುಮಾರ್ ಮಾತಾಡ್ತಾ ಇದ್ದೀನಿ. ವರಮಹಾಲಕ್ಷ್ಮಿ ಹಬ್ಬದ ಶುಭ ದಿನದಂದು ಒಂದು ಹೊಸ ಸಿನಿಮಾದ ಶೀರ್ಷಿಕೆ ಕುರಿಕಾಯಿ ಅನ್ನುವಂಥ ಒಂದು ಶೀರ್ಷಿಕೆ ಬಿಡುಗಡೆ ಆಗ್ತಾ ಇದೆ. ವಿಶೇಷವಾದಂಥ ಒಂದು ಶೀರ್ಷಿಕೆ ಅಂತಾನೆ ಅನ್ಬೋದು. ಈ ಒಂದು ಸಿನಿಮಾದಲ್ಲಿ ನಾಯಕ ನಟನಾಗಿ ಅಭಿನಯಿಸಿ ನಿರ್ದೇಶನ ಕೂಡ ಮಾಡ್ತಾ ಇದ್ದಾರೆ ನಮ್ಮ ಆತ್ಮೀಯರು ಓಂ ಮಹೇಶ್ ಅವರು. ನಾನು ಚಿತ್ರರಂಗಕ್ಕೆ ಬರೋಕ್ಕಿಂತ ಮುಂಚೆಯಿಂದನೂ ಕೂಡ ಬಹಳಷ್ಟು ಚಿತ್ರಗಳಲ್ಲಿ ಅವರು ಅಭಿನಯಿಸಿದ್ದಾರೆ. ಆ್ಯಂಡ್ ಎರಡು ಚಿಕ್ಕ ಪುಟ್ಟ ಪಾತ್ರ, ಯಾವ ಪಾತ್ರ ಆದರೂ ಕೂಡ ಒಂದು ಪಾತ್ರಕ್ಕೆ ಜೀವ ಕೊಟ್ಟು ಅಭಿನಯಿಸಿದಂಥ ಕಲಾವಿದರು ಅವರು. ಆ್ಯಂಡ್ ನಾನು ನಿರ್ದೇಶನ ಮಾಡಿದಂಥ ಸಿನಿಮಾ ಎಲ್ಲ ಸಿನಿಮಾದಲ್ಲೂ ಕೂಡ ಒಂದು ಪಾತ್ರಗಳನ್ನು ಒಪ್ಕೊಂಡು ನನ್ನ ಸಿನಿಮಾನಲ್ಲಿ ಅಭಿನಯಿಸಿದ್ದಾರೆ. ಆ್ಯಂಡ್ ಅವ್ರ ಜೊತೆ ಒಂದು ಅವಿನಾಭಾವ ಸಂಬಂಧ ಅಂತಲೇ ಅನ್ಬೋದು, ಒಂದು ಲಾಂಗ್ ಜರ್ನಿ ಅಂತಲೇ ಅನ್ಬೋದು. ಯಾಕಂತಂದರೆ ನನ್ನ ಎಲ್ಲ ಸಿನಿಮಾದಲ್ಲೂ ಅವರೊಬ್ಬೊಬ್ಬರಿ ಕಲಾವಿದರಾಗದೆ ನಮ್ಮ ನಿರ್ದೇಶನ ವಿಭಾಗ ಏನಿದೆ ಅದಕ್ಕೂ ಕೂಡ ಅವರು ಸಾಥ್ ಕೊಟ್ಟು ಜೊತೆಯಲ್ಲಿ ನಿಂತ್ಕೊಂಡು ಕ್ರೌಡ್ ಕ್ಲಿಯರೆನ್ಸ್ ಇರ್ಬೋದು, ಬರೀ ಅವರು ಕಲಾವಿದರಾಗಿ ಅಭಿನಯಿಸೋದಲ್ಲದೆ ನಮ್ಮ ನಿರ್ದೇಶನ ತಂಡಕ್ಕೂ ಬಹಳಷ್ಟು ಒಂದು ಶಕ್ತಿಯನ್ನು ನೀಡ್ತಾ ಇದ್ರು ಅಂತಲೇ ಅನ್ಬೋದು. ಆ್ಯಂಡ್ ಅವ್ರು ಅನ್ನಿಸ್ತಾ ಇತ್ತು ಯಾವಾಗಲೂ ಕೂಡ ಅವರಲ್ಲಿ ಒಬ್ಬ ನಿರ್ದೇಶಕ ಇದ್ದಾನೆ ಅಂತ. ಯಾಕಂದರೆ ಅವ್ರಿಗಿದ್ದಂಥ ಒಂದು ಫ್ರೇಮ್ ಸೆನ್ಸ್, ಅಂದರೆ ಆ ಫ್ರೇಮ್ ಒಳಗಡೆ ಅಭಿನಯಿಸಬೇಕು ಅನ್ನೋ ಅಂಥದ್ದು, ಚಿಕ್ಕ ಎಕ್ಸ್ಪ್ರೆಷನ್ ಆದರೂ ಕೂಡ ಅದಕ್ಕೆ ಜೀವ ಕೊಟ್ಟು ಅಭಿನಯಿಸೋ ಅಂಥದ್ದು. ಆ್ಯಂಡ್ ಅದ್ರ ಜೊತೆಗೆ ಆ ಒಂದು ಫ್ರೇಮಲ್ಲಿ ಹೆಂಗೆ ಅಭಿನಯಿಸಬೇಕು ಅನ್ನೋಂಥದ್ದು. ಆ್ಯಂಡ್ ಆ ಇದ್ದಂಥ ಒಂದು ಚಿಕ್ಕ ಫ್ರೇಮ್ ಸೆನ್ಸ್ ಅನ್ನಿಸ್ತಾ ಇತ್ತು, ಖಂಡಿತ ಅವರ ನಿರ್ದೇಶಕ ಇದ್ದಾನೆ ಅಂತ. ಆ್ಯಂಡ್ ಇವತ್ತು ನಿರ್ದೇಶನ ಮಾಡ್ತಾ ಇದ್ದಾರೆ. ಭಾಳಷ್ಟು ವರ್ಷಗಳ ಕನಸು ಅವ್ರಿಗೂ ಹೇಳ್ತಾ ಇದ್ರು ನಿರ್ದೇಶನ ಮಾಡ್ಬೇಕಂತ. ಈ ಕೈಗಳು ಬಂದಿದೆ. ಆ್ಯಂಡ್ ಕುರಿಕಾಯನು ಈ ಸಿನಿಮಾ ದೊಡ್ಡ ಮಟ್ಟದ ಯಶಸ್ಸನ್ನು ಕಾಣಲಿ ಚಿತ್ರದ ನಿರ್ಮಾಪಕರಿಗೆ, ತಂತ್ರಜ್ಞರಿಗೆ ಹಾಗೂ ಎಲ್ಲ ಕಲಾವಿದರಿಗೆ ನನ್ನ ಕಡೆಯಿಂದ ಹೃದಯಪೂರ್ವಕ ಅಭಿನಂದನೆಗಳು, ಶುಭಾಶಯಗಳು, ಹಾರೈಕೆಗಳು. ಆ್ಯಂಡ್ ಎಲ್ಲ ಒಳ್ಳೇದಾಗಲಿ. ಆಲ್ ದ ವೆರಿ ಬೆಸ್ಟ್. ನನ್ನ ಗೆಳೆಯ ಓಂ ಮಹೇಶ್ ಒಂದು ಸಿನಿಮಾ ಮಾಡ್ತಾ ಇದ್ದಾನೆ. ಆ ಚಿತ್ರದ ಹೆಸರು ಕುರಿಕಾಯೋನು. ನಮ್ಮ ಓಂ ಮಹೇಶ್ ಅವರ ಸಾರಥ್ಯ, ಅವ್ರದ್ದೇ ನಿರ್ದೇಶನ, ಅವ್ರದ್ದೇ ನಾಯಕತ್ವ. ಶುಭವಾಗಲಿ ಅಂತ ನನ್ನ ಕಡೆಯಿಂದ ಹಾರೈಸ್ತಾ ಇದ್ದೀನಿ. ಗೆಳೆಯ ಓಂ ಮಹೇಶ್, ನಿಮ್ಮ ಕುರಿಕಾಯೋನು ಸಿನಿಮಾಗೆ ಆಲ್ ದ ಬೆಸ್ಟ್. ಚಿತ್ರರಂಗದಲ್ಲಿ ಭಾಳ ವರ್ಷಗಳ ಕಾಲ ಸ್ಟ್ಯಾಂಡ್ ಹಾಕಿ ಸೈಕಲ್ ಹೊಡೆದಿದ್ದಾರೆ. ಸೊ ಈ ಸರಿ ಸೈಕಲ್ ಸ್ಟ್ಯಾಂಡ್ ತೆಗೆದು ಸೈಕಲ್ ತುಳಿಯೋಕೆ ಮಾಡೋಣ. ಓಂ ಮಹೇಶನ್ಗೆ ಹಾರೈಸ್ತೀನಿ. ನಮಸ್ಕಾರ. ವಿಶೇಷವಾಗಿ ಈ ರಾಜ್ಯದ ಜನತೆಗೆ ಅರ್ಪಿಸುವಂಥ ಕೆಲಸವನ್ನು ಇವತ್ತು ಮಾಡಲಿಕ್ಕೆ ಹೊರಟಿದ್ದಾರೆ. ನಾನು ಅವ್ರಿಗೆ ಈ ಸಂದರ್ಭದಲ್ಲಿ ಶುಭವನ್ನು ಹೇಳಲಿಕ್ಕೆ ಬಯಸ್ತೇನೆ. ಅವನು ಎಲ್ಲ ರೀತಿಯ ದೇವರು ಆರೋಗ್ಯ, ಐಶ್ವರ್ಯ ಎಲ್ಲವನ್ನೂ ಕೂಡ ಕರುಣಿಸಿ ಅಂತ ಹೇಳಿ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ನನ್ನ ಬಹಳ ಖುಷಿ. ನನ್ನ ದೊಡ್ಡಣ್ಣ ಇದ್ದಂಗೆ ಬಸವರಾಜಣ್ಣ ಅವರು ನಿಜ ಒಂದು ಎಮ್ಮೆಲ್ಲೆ ಎಂದು ಒಂದು ಸಾಧಾರಣ ಗುಣ, ಪ್ರತಿಯೊಬ್ಬರನ್ನ ಕಲಾವಿದನಾಗ್ಲಿ ಪ್ರತಿಯೊಬ್ಬರ ಜನತೆಯಾಗಲಿ ತಿಳಿಸುವಂತ ವ್ಯಕ್ತಿ. ಈ ಒಂದು ಕ್ಷೇತ್ರದಲ್ಲಿ, ಈ ಒಂದು ಕೇರ್ಪುರ ಕ್ಷೇತ್ರದಲ್ಲಿ ನಾನೊಬ್ಬ ಕಲಾವಿದನಾಗಿ ಇಷ್ಟು ಬೆಳಿಬೇಕಾದ ಕಾರಣ ನಮ್ಮ ಬಸವರಾಜಣ್ಣ ಅವರು. ಅವರ ಒಂದು ಸ್ಫೂರ್ತಿದಾಯಕವಾಗಿ ಈ ಒಂದು ಸಿನಿಮಾ ಕುರಿಕಾಯಿ ಅನ್ನುವಂಥ ಒಂದು ಶೀರ್ಷಿಕೆಯನ್ನು ಇಟ್ಕೊಂಡು ಒಂದು ತುಂಬಾ ಸಣ್ಣ ಬಜೆಟ್ ಅಲ್ಲಿ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ. ಇದು ಬಸವರಾಜಣ್ಣ ಮತ್ತು ನಮ್ಮ ಕ್ಷೇತ್ರದ ಜನತೆ ಅವರ ಆಶೀರ್ವಾದದಿಂದ ಈ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ. ಬಸವರಾಜಣ್ಣ ಅವರು ರೇಣುಕಾಂಬ ಸ್ಟುಡಿಯೋದಲ್ಲಿ 3 ಗಂಟೆಗೆ ಬಂದು ನನಗೆ ಆಶೀರ್ವಾದ ಮಾಡಿದ್ರೆ ನನ್ನಂತ ಪುಟ್ಟ ಕಲಾವಿದರು ಬೆಳಿಬೋದು ಅಂತ ನಾನು ಕೇಳ್ಕೊಳ್ತಾ ಅವರ ಆಶೀರ್ವಾದ ತಗೊಳ್ತಾರೆ.